ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇದೇ ರೀತಿ ನಿಮ್ಗೆ 333 ರುಪೀಸ್ ಆಫರ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಸೊ ಈ ಒಂದು 333 ರುಪೀಸ್ ಆಫರ್ ಜಸ್ಟ್ 2 ಡೇಸ್ ಮಾತ್ರ ಇರುತ್ತೆ, ಇವತ್ತು ಮತ್ತೆ ನಾಳೆ. ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಬುಕ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಳಿ. ಅಂಡ್ ರೀಡಿಂಗ್ಸ್ ಕೂಡ ಹೇಳ್ತೀನಿ. ಓಕೆ, ಸೊ ಇವತ್ತು ಪೇ ಮಾಡಿದವ್ರಿಗೆ ಇವತ್ತೇ ರೀಡಿಂಗ್ ಸಿಗುತ್ತೆ. ಬೇಗ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಆಫ್ಟರ್ 2 ಡೇಸ್ 333 ರುಪೀಸ್ ಆಫರ್ ರನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತೆ ಅಂತ ಅಂದ್ರೆ, ಸೊ ಯಾರೆಲ್ಲ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ, ರಿಕನ್ಸಿಲೇಷನ್ ಆಗುತ್ತಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ, ರಿಕನ್ಸೈಲ್ ಆಗ್ತಾರಾ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ, ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಸೊ ಲೆಟ್ಸ್ ಬಿಗಿನ್. ಅಂಡ್ ಬೈ ದ ವೇ ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ರೆಸೊನೆಂಟ್ ಆದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ. 10 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸೋರ್ಡ್ಸ್, ಹರ್ಮಿಟ್ ಇದೆ. ಓಕೆ, ಅಂಡ್ 6 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಓಕೆ, ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡ್ಬೇಕಾ ಅಂದ್ರೆ ನೋಡಿ ಸ್ಟ್ರೆಂತ್ ಇದೆ. ಸೊ ಐ ಥಿಂಕ್ ವೇಟ್ ಮಾಡಬಹುದು. ಯಾಕೆಂತ ಅಂದ್ರೆ ತುಂಬಾ ಲಾಂಗ್ ಟೈಮ್ ಇಂದ ನೀವು ವೇಟ್ ಮಾಡ್ತಾ ಇದ್ದೀರಾ. ಅವ್ರು ವಾಪಸ್ ಬರ್ತಾರೆ, ಮಾತಾಡ್ತಾರೆ, ಕಮ್ಯುನಿಕೇಶನ್ ಮಾಡ್ತಾರೆ, ವೇಟ್ ಮಾಡಿ ನಾನು ರಿಕನ್ಸಿಲೇಷನ್ ಆಗ್ತೀನಿ, ಈ ರೀತಿ ತುಂಬಾ ಲಾಂಗ್ ಟೈಮ್ ಇಂದ ಇವ್ರಿಗೋಸ್ಕರ ಹೋಪ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅರ್ಕೆಗಳನ್ನ ಹೊತ್ಕೊಂಡಿದ್ದೀರಾ ದೇವ್ರ ಹತ್ರ. ಪ್ರತಿ ಸತಿನೂ ಕೂಡ ನೀವು ಟೆಂಪಲ್ಗೆ ಹೋಗ್ತಾ ಇದ್ದೀರಾ, ಪ್ರೇಯರ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಪ್ರೇಯರ್ಸ್ಗೆ ಆನ್ಸರ್ ಸಿಗುವಂತ ಸಮಯ, ಉತ್ತರ ಸಿಗುವಂತ ಸಮಯ ಅಂತ ಬರ್ತಾ ಇದೆ. ಯಾಕೆಂತ ಅಂದ್ರೆ ನೋಡಿ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಬಟ್ ನೋಡಿ, ರಿಕನ್ಸಿಲೇಷನ್ ಮಧ್ಯ, ನಿಮ್ಮ ಪಾರ್ಟ್ನರ್ ಮಧ್ಯ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್ ಬ್ಯಾಗೇಜ್. ಸೊ ಕಾರ್ಮಿಕ್ ಸೈಕಲ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಏನಕ್ಕೆ ನಿಮ್ಮಿಬ್ರು ಮಧ್ಯ ರಿಲೇಶನ್ಶಿಪ್ ಬಂದಿದೆ, ಬ್ರೇಕಪ್ ಆಗಿದೆ, ಸಡನ್ ಆಗಿ ಇವಾಗ ಏನಕ್ಕೆ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಅಪಿಯರ್ ಆಗ್ತಿದ್ದಾರೆ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ಕಾರ್ಮಿಕ್ ಸೈಕಲ್. ನೀವು ಒಂದಾಗಿರೋದು ಕಾರ್ಮಿಕ್ ಸೈಕಲ್ ಇಂದ, ನೀವು ಭೇಟಿ ಆಗಿರೋದು ಕಾರ್ಮಿಕ್ ಸೈಕಲ್ ಇಂದ, ನೀವು ದೂರ ಆಗಿರೋದು ಕಾರ್ಮಿಕ್ ಸೈಕಲ್ ಇಂದ. ಓಕೆ, ಸೊ ನಿಮ್ಮಿಬ್ರು ಮಧ್ಯ ತುಂಬಾನೇ ಕಾರ್ಮಿಕ್ ಸೈಕಲ್ ಇದೆ. ಕಾರ್ಮಿಕ್ ಸೈಕಲ್ ಅಂದ್ರೆ ನೋಡಿ, ಯಾವುದೋ ಒಂದು ಜನ್ಮದಲ್ಲಿ ಏನಾದ್ರು ಒಂದು ಮಾಡಿರುವಂತಹ ಬ್ಯಾಡ್ ಕರ್ಮ, ಅದು ಈ ಒಂದು ರಿಲೇಶನ್ಶಿಪ್ ಮುಖಾಂತರ ನಿಮ್ಮಿಬ್ಬರ ನಡುವೆ ರಿಲೇಶನ್ಶಿಪ್ ಅಲ್ಲಿ ಕಾರ್ಮಿಕ್ ಸೈಕಲ್ ನಡೀತಾ ಇದೆ. ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಖಂಡಿತ ರಿಕನ್ಸಿಲೇಷನ್ ಆಗತ್ತೆ. ಬಟ್ ಇಲ್ಲಿ ಕರ್ಮ ಇನ್ವಾಲ್ವ್ ಆಗಿರೋದ್ರಿಂದ ದಿಸ್ ಕನೆಕ್ಷನ್ ಕೆನ್ ನಾಟ್ ಬಿ ಲೀವ್ ಲಾಂಗರ್. ಮತ್ತೆ ನೀವು ಒಂದಾಗ್ತೀರಾ, ಮತ್ತೆ ದೂರ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂತ ಅಂದ್ರೆ ಇನ್ನೂ ನಿಮ್ಮಿಬ್ರು ಮಧ್ಯ ಕಾರ್ಮಿಕ್ ಸೈಕಲ್ ರಿಮೂವ್ ಆಗಿಲ್ಲ. ಸೊ ನೈಟ್ ಆಫ್ ಸೋರ್ಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಬಿಸಿ, ಟ್ರಾವೆಲಿಂಗ್ ಮಾಡ್ತಿದ್ದಾರೆ, ತುಂಬಾ ಕಡೆ ಕೆಲಸಗಳನ್ನ ನೋಡ್ತಿದ್ದಾರೆ. ಸೊ ಅವರ ಲೈಫ್ ಅಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಹರ್ಮಿಟ್ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಹೋಪ್ ಕಾಣಿಸುತ್ತೆ. ಒಂದಲ್ಲ ಒಂದು ದಿನ ನಾವು ಮತ್ತೆ ಒಂದಾಗ್ತೀವಿ, ಒಂದಲ್ಲ ಒಂದು ದಿನ ನಮ್ಮಿಬ್ರ ಮಧ್ಯೆ ಇರುವಂತ ಎಲ್ಲಾ ಒಂದು ಪ್ರಾಬ್ಲಮ್ಸ್, ಎನರ್ಜಿನು ಚೇಂಜ್ ಆಗತ್ತೆ. ನಾವಿಬ್ರು ಮತ್ತೆ ಭೇಟಿ ಮಾಡ್ತೀವಿ, ಮಾತಾಡ್ತೀವಿ, ಒಂದಾಗ್ತೀವಿ ಅನ್ನೋ ಒಂದು ಏನು ಹೋಪ್ ನಿಮಗಿದೆ, ಅದೇ ರೀತಿ ನಿಮ್ಮ ಪಾರ್ಟ್ನರ್ಗೂ ಇದೆ. ಓಕೆ, ಸೊ ಏಸ್ ಆಫ್ ಕಪ್ಸ್, ದೇರ್ ಈಸ್ ಅ ನ್ಯೂ ಬಿಗಿನಿಂಗ್, ರಿಬರ್ತ್ ಆಗತ್ತೆ ಈ ಕನೆಕ್ಷನ್. ಬಟ್ ದೇರ್ ಈಸ್ 6 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಾನೇನ್ ಹೇಳ್ಬೋದು ಅಂದ್ರೆ, ಈ ಒಂದು ವ್ಯಕ್ತಿ ಕಾರ್ಮಿಕ್ ಸೈಕಲ್ ನ ಮುಗಿಸ್ಕೊಂಡು ನಿಮ್ಮಿಬ್ರು ಮಧ್ಯೆ ಒಂದಾದ್ರೆ ಮಾತ್ರ ಈ ಕನೆಕ್ಷನ್ ಉಳಿಯುತ್ತೆ. ಮತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ, ಆ ಮ್ಯಾನಿಫೆಸ್ಟೇಷನ್ ಇಂದ ಒಂದು ಶಾರ್ಟ್ ಕಟ್ ಅಲ್ಲಿ ನೀವು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ದಟ್ ಕೆನಾಟ್ ಬಿ ಫುಲ್ಲಿ ಕಂಪ್ಲೀಟ್. ಅಂದ್ರೆ ಆ ಕಾರ್ಮಿಕ್ ಸೈಕಲ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ನಿಮ್ಮನ್ನ
ಅವರು ಒಂದಾಗ್ತಾರೆ. ಓಕೆ, ಸೊ ನೀವಿಬ್ರು ದೂರ ಆಗಿರೋದೇ ಒಂದು ಕಾರ್ಮಿಕ್ ಸೈಕಲ್ ಇಂದ. ಯಾಕಂತಂದ್ರೆ ಇಟ್ಸ್ ನೋಡಿ, ನಾವೆಲ್ಲ ಹುಟ್ಟಿರೋದು, ನಾವೆಲ್ಲ ಬೆಳೆದಿರೋದೇ ಕರ್ಮ ಇಂದ ಅಲ್ವಾ. ಸೊ ನಾವೇನೋ ಒಂದು ಕಾರ್ಮಿಕ್ ಬ್ಯಾಗೇಜ್ ನಮ್ಮ ಜೀವನದಲ್ಲಿ ಮಾಡಿರ್ತೀವಿ, ಅದೆಲ್ಲಾನು ನಮ್ಮ ಕರ್ಮನೇ. ನಾವ್ ಇಲ್ಲಿ ಬಂದಿರೋದು ಒಂದು ಕರ್ಮದಲ್ಲೇನೆ. ಸೊ ಈ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗಿರೋದು ಕಾರ್ಮಿಕ್ ಸೈಕಲ್ ಇಂದ. ಯಾವುದೋ ಒಂದು ಜನ್ಮದಲ್ಲಿ ಕರ್ಮದಲ್ಲಿ ನೀವಿಬ್ರು ಒಂದು ಇನ್ಕಂಪ್ಲೀಟ್ ಸ್ಟೋರಿ ಇದೆ, ಅದು ಕಂಟಿನ್ಯೂ ಆಗಕ್ಕೆ ಈ ಒಂದು ಲೈಫಲ್ಲಿ ಬಂದಿದೆ. ಸೊ ಮತ್ತೆ ಆ ಕಾರ್ಮಿಕ್ ಸೈಕಲ್ ನ ರಿಮೂವ್ ಆಗದೆ ಮತ್ತೆ ನೀವಿಬ್ರು ಭೇಟಿ ಮಾಡಿ ರಿಕನ್ಸಿಲೇಷನ್ ಏನಾದ್ರು ಇಫ್ ಇಟ್ ಇನ್ ಕೇಸ್ ಪಾಸಿಬಲ್ ಬೇಗ ಆದ್ರೆ ನಿಮ್ಮಿಬ್ರು ಮಧ್ಯೆ ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಕರ್ಮ ಫುಲ್ ಆಗಿಲ್ಲ ಅಂತಂದ್ರೆ ನಿಮ್ಮ ಪರ್ಪಸ್ ಇನ್ನೂ ಇದೆ. ಓಕೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪರ್ಪಸ್ ಇನ್ನೂ ಇದೆ. ಅದ್ರ ಜೊತೆಗೆ ಕಾರ್ಮಿಕ್ ಮಿಕ್ಸ್ ಆದ್ರೆ ಏನಾಗತ್ತೆ ಹೇಳಿ, ಮತ್ತೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗತ್ತೆ, ಜಗಳ ಆಗತ್ತೆ, ಮೂರನೇ ವ್ಯಕ್ತಿಯಿಂದ ದೂರ ಆಗ್ತೀರಾ, ಮತ್ತೆ ಇದೇ ನಿಮ್ಮ ಜೀವನದಲ್ಲಿ ಸೈಕಲ್ ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಸೊ ಬೆಟರ್ ನೀವು ಪೇಷನ್ಸ್ ಇಂದ ಇರಿ ಅಂತಾನೆ ಹೇಳ್ತೀನಿ. ಯಾಕೆಂತ ಅಂದ್ರೆ ಇಬ್ರು ಎನರ್ಜಿನಲ್ಲೂ ಒಂದು ಡೆಸ್ಪಿರೇಷನ್ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಒಂದಾಗ್ಬೇಕು, ಪ್ರೀತಿ ಮಾಡಿದೀವಿ, ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ರಿಯಲೈಸೇಷನ್ ನಿಮ್ಮ ಪಾರ್ಟ್ನರ್ಗೂ ಆಗಿದೆ. ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಅವ್ರಿಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಕಾರ್ಮಿಕ್ ಇದೆ ಅಂತ, ನಿಮ್ಗೂ ಕೂಡ ಗೊತ್ತಿಲ್ಲ ಕಾರ್ಮಿಕ್ ಇದೆ ಅಂತ. ಸೊ ಯಾವ್ದಾದ್ರು ಒಂದು ವ್ಯಕ್ತಿಗಳು ದೂರ ಆಗ್ತಿದ್ದಾರೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮಿಬ್ರ ಮಧ್ಯೆ ಏನೋ ಒಂದು ಗೊತ್ತಿಲ್ದಿರೋಂತ ಥ್ರೆಡ್ ಇದೆ ನಮ್ಮಿಬ್ರ ಮಧ್ಯೆ, ಅದಕ್ಕೆ ನಾವಿಬ್ರು ದೂರ ಆಗ್ತಾ ಇದೀವಿ. ಸೊ ಮತ್ತೆ ವೆನ್ ಯು ಮ್ಯಾನಿಫೆಸ್ಟ್ ದೆಮ್ ಬ್ಯಾಕ್ ಅಲ್ವಾ, ಕಾರ್ಮಿಕ್ ಎಲ್ಲ ಬಿಟ್ಟು ಒಂದು ಎನರ್ಜಿ ನಿಮ್ಮಿಬ್ಬರನ್ನ ಮತ್ತೆ ಹತ್ರ ತಂದು ಮತ್ತೆ ದೂರ ಮಾಡುತ್ತೆ. ಹಾಗಾಗಿನೇ ಹೇಳ್ತಾ ಇರೋದು, ಪೇಷನ್ಸ್ ಇಂದ ವೇಟ್ ಮಾಡಿ, ಲೆಟ್ ದ ಆಲ್ ಕರ್ಮ ಕ್ಲಿಯರ್. ಅವ್ರೇನ್ ಕರ್ಮ ಅನ್ಭವಿಸ್ಬೇಕು ಅವ್ರು ಅನ್ಭವಿಸ್ತಾರೆ, ನೀವೇನ್ ಕಾರ್ಮಿಕ್ ಅಲ್ಲಿ ಫೇಸ್ ಮಾಡ್ಬೇಕು ಅದನ್ನ ನೀವು ಮಾಡ್ಬೇಕು. ಇಬ್ರು ಮಧ್ಯನೂ ದೇರ್ ಇಸ್ ಲಾಟ್ಸ್ ಆಫ್ ಡಿಫರೆನ್ಸ್, ಲಾಟ್ಸ್ ಆಫ್ ಕಾರ್ಮಿಕ್ ಸೈಕಲ್. ಸೊ ಆ ಒಂದು ಕಾರ್ಮಿಕ್ ಸೈಕಲ್ ನ ನೀವಿಬ್ರು ಪಾಲನೆ ಮಾಡ್ಬೇಕು. ಸೊ ಎಷ್ಟು ದಿನ ಆಗತ್ತೆ ಈ ಕಾರ್ಮಿಕ್ ಸೈಕಲ್ ಎಲ್ಲ ಎಂಡ್ ಆಗಕ್ಕಂದ್ರೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಒಂದು 7 to 8 months ಅಗೇನ್. ಸೊ ಆಫ್ಟರ್ ದ 7 to 8 months ಯು ಕ್ಯಾನ್ ಮ್ಯಾನಿಫೆಸ್ಟೇಷನ್, ನಿಮ್ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ ಬಿಡ್ತಿರೋ ಮತ್ತೆ ನಿಮ್ಮ ಪಾರ್ಟ್ನರ್ ನಿಮ್ ಲೈಫಲ್ಲಿ ವಾಪಸ್ ಬಂದೇ ಬರ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಬೇಕು ಅಂತಾನೆ ಹೇಳ್ತೀನಿ ಗೈಸ್. ಯಾಕೆಂತಾನೆ ನೋಡಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಒಂದಾಗ್ತೀರಾ, ಒಂದೇ ದೂರ ಆಗ್ತೀರಾ, ಮತ್ತೆ ಒಂದಾಗಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಹೇಳ್ತಾರೆ. ಸೊ ಯಾವ್ದಾದ್ರು ಒಂದು ವ್ಯಕ್ತಿಗಳು ಚೆನ್ನಾಗಿದ್ದು ದೂರ ಆಗ್ತಾರೆ. ನೀವು ತುಂಬಾ ಸತಿ ಕೇಳಿದ್ರೆ, ಇದ್ದಕ್ಕಿದ್ದಂಗೆ ನನ್ನಿಂದ ಅವ್ನು ಮಾತಾಡ್ತಾ ಇಲ್ಲ, ಇದ್ದಕ್ಕಿದ್ದಂಗೆ ಅವಳು ನನ್ನ ಜೊತೆ ಮಾತ್ ಬಿಟ್ಬಿಟ್ಟಿದ್ದಾಳೆ, ಮಾತಾಡ್ತಾ ಇಲ್ಲ. ತುಂಬಾ ಸತಿ ಇದನ್ನ ಕೇಳಿದ್ವಿ. ದಿಸ್ ಇಸ್ ನಾಟ್ ಕೋ ಇನ್ಸಿಡೆನ್ಸ್, ದಿಸ್ ಇಸ್ ಕಾಲ್ಡ್ ಕಾರ್ಮಿಕ್ ಲೆಸನ್ ಆರ್ ಕಾರ್ಮಿಕ್ ಲೈಫ್. ಯಾವ್ದಾದ್ರು ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡ್ತಿದ್ದಾನೆ, ಮಾತಾಡ್ತಿದ್ದಾರೆ ಅಂದ್ರೆ ಅದೊಂದು ಕರ್ಮ. ಅವರಿಂದ ನಿಮ್ಗೇನೋ ಆಗಿರ್ಬೇಕಾಗತ್ತೆ, ಅವರಿಂದ ನೀವೇನೋ ಪಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೆ ಮಾತ್ರ ನಾವೆಲ್ಲಾರನ್ನೂ ಮೀಟ್ ಮಾಡ್ತಾ ಇರ್ತೀವಿ. ಸೊ ಇಟ್ಸ್ ಆಲ್ ಅಬೌಟ್ ದ ಕರ್ಮ ಎಕ್ಸ್ಚೇಂಜ್. ಇಲ್ಲಿ ಕಾರ್ಮಿಕ್ ಸೈಕಲ್ ನಿಮ್ಮಿಬ್ಬರಲ್ಲೂ ಇರೋದ್ರಿಂದ ಕಾರ್ಮಿಕ್ ಎಕ್ಸ್ಚೇಂಜ್ ಆಗಬಾರ್ದು. ಅವ್ರವ್ರ ಕರ್ಮ ಅವ್ರವರೇ ಅನುಭವಿಸ್ಬೇಕು. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ, ನಿಮ್ಮ ಪ್ರೀತಿ ನೋಡಿ, ಪ್ರೀತಿ ಅನ್ನೋದು ಕರ್ಮಗಿಂತ ದೊಡ್ಡದು. ಸೊ ನೀವು ಪ್ರೀತಿ ಮಾಡ್ತಾ ಇದ್ರ ದಟ್ ಇಸ್ ವೆಲ್ ಅಂಡ್ ಗುಡ್. ಡೆಫಿನೆಟ್ಲಿ ವೇಟ್ ಮಾಡಿ, ಬರ್ತಾರೆ, ಎಲ್ಲೂ ಹೋಗಲ್ಲ ಅವರು. ಒಂದು ಏನ್ ಹೇಳ್ಬೇಕು ಅಂದ್ರೆ, ಡೆಸ್ಟಿನಿಯಲ್ಲಿ ಏನ್ ಬರುತ್ತೆ ಅದೇ ಆಗೋದು. ಅಟ್ ಎಂಡ್ ಆಫ್ ದ ಡೇ ಡೆಸ್ಟಿನಿ ಮ್ಯಾಟರ್ಸ್ ಅ ಲಾಟ್. ಈ ಒಂದು ವ್ಯಕ್ತಿ ನಿಮ್ ಡೆಸ್ಟಿನಿಯಲ್ಲಿ ಇದಾರ ಅಂದ್ರೆ ಖಂಡಿತ ಹೌದು. ಡೆಸ್ಟಿನಿಯಲ್ಲಿ ಇರೋದಕ್ಕೆ ನೀವು ಅವ್ರನ್ನ ಭೇಟಿ ಮಾಡಿದೀರಾ, ಡೆಸ್ಟಿನಿಯಲ್ಲಿ ಇರೋದಕ್ಕೆ ಅವರ ಮೇಲೆ ನಿಮ್ಗೆ ಪ್ರೀತಿ ಆಗಿದೆ, ನಿಮ್ ಮೇಲೆ ಅವ್ರ ಪ್ರೀತಿಗಾಗಿದೆ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪ್ರೀತಿ ಅನ್ನೋದು ಒಂದು ಅದ್ಭುತವಾದಂತ ಲೈಫ್. ಅದನ್ನ ನೀವು ಎಂಜಾಯ್ ಮಾಡ್ಬೇಕು. ಯು ಕ್ಯಾನ್ ನಾಟ್ ಚೇಸ್ ಆರ್ ಅಟ್ರಾಕ್ಟ್. ಓಕೆ, ಕರ್ಮ, ಪ್ರೀತಿ ಅನ್ನೋದು ಒಂದು ಕರ್ಮ. ಮಾಡಿದೀರಾ ಅಂತಂದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಯು ಹ್ಯಾವ್ ಟು ವೇಟ್. ಆ್ಯಂಡ್ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಡೆಸ್ಪಿರೇಷನ್ ಖಂಡಿತ ಇರಬೇಕು. ಬಟ್ ಅದಕ್ಕೂ ಬಿಯಾಂಡ್ ಆಗಿ, ಅಯ್ಯೋ ನನ್ನ ಪಾರ್ಟ್ನರ್ ಯಾವಾಗ ಬರ್ತಾರೋ, ಅಯ್ಯೋ ನನ್ನ ಪಾರ್ಟ್ನರ್ ಯಾಕೆ ಬರ್ತಾರೋ ಬರಲ್ವೋ, ದೇವರಿಗೆ ಪ್ರೆಷರ್ ಹಾಕಿ ನೀವು ಪ್ರೆಷರ್ ಹಾಕೊಂಡು ಮಾಡ್ಬೇಕಾದ್ರೆ ಎಲ್ಲಾ ಕೆಲಸನೂ ಬಿಟ್ಬಿಟ್ಟು ನೀವು ಸೈಲೆಂಟಾಗಿ ಕುತ್ಕೊಂಡಿದ್ರೆ ಕರ್ಮ ವಿಲ್ ನಾಟ್ ಡೂ ದ ಜಾಬ್ ಅಲ್ವಾ. ಸೊ ಕರ್ಮದಲ್ಲಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡ್ತಾರೆ, ಮಾತಾಡ್ತಾರೆ. ಖಂಡಿತ ಈ ಕನೆಕ್ಷನ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಎಂಡ್. ಇನ್ನೂ ನಿಮ್ಮ ಕನೆಕ್ಷನ್ ಅಲ್ಲಿ ಎಂಡ್ ಆಗಿಲ್ಲ. ಈ ಒಂದು ವ್ಯಕ್ತಿಯ ಪಾತ್ರ ಇನ್ನೂ ಇದೆ. ಸೊ ಡೆಫಿನೆಟ್ಲಿ ವೇಟ್ ಮಾಡಿ. ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಎಸ್, ರಿಯೂನಿಯನ್ ಆಗತ್ತೆ. ವೇಟ್ ಮಾಡಿ ಒಂದು 8 to 9 months ವರೆಗೆ. ಡೆಫಿನೆಟ್ಲಿ ನಿಮ್ಗೆ ರಿಕನ್ಸಿಲೇಷನ್ ಆಗುವಂತ ಚಾನ್ಸಸ್ ತುಂಬಾ ಹೈಲಿ ಇದೆ. ಇದೇ ರೀತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಬೇಕು ಅಂದ್ರೆ ಯು ಕ್ಯಾನ್ DM me, ಅಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ.